ಭಾರತದ ರಾಜಕೀಯದಲ್ಲಿ ಈಗ ಅತ್ಯಂತ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ದೇಶದ ಭವಿಷ್ಯ ಎನಿಸಿಕೊಂಡಿರುವ ಯುವ ಜನತೆ ಮತ್ತು ವಿದ್ಯಾರ್ಥಿಗಳು ಇಂದು ಬೀದಿಗಿಳಿದಿದ್ದಾರೆ. ನರೇಂದ್ರ ಮೋದಿ ರಾಜೀನಾಮೆ ನೀಡಬೇಕು ಎಂಬ ಏಕೈಕ ಘೋಷಣೆಯೊಂದಿಗೆ ದೇಶದ ನಾನಾ ರಾಜ್ಯಗಳಿಂದ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳು ದೇಶದ ರಾಜಧಾನಿ ದೆಹಲಿಯತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲ, ಈಗ ನೇರವಾಗಿ ದೆಹಲಿಯ ನೆಲದಲ್ಲಿ ನಿಂತು ಹೋರಾಟವನ್ನ ಮಾಡಲು ವಿವಿಧ ರಾಜ್ಯಗಳ ಯುವಶಕ್ತಿ ಒಂದಾಗ್ತಾ ಇದೆ. ಅಷ್ಟಕ್ಕೂ ಈ ಬೃಹತ್ ಹೋರಾಟದ ಹಿಂದಿರುವ ಮುಖ್ಯ ಕಾರಣಗಳೇನು, ವಿದ್ಯಾರ್ಥಿಗಳ ಮತ್ತು ಯುವ ಜನತೆಯ ಪ್ರಮುಖ ಬೇಡಿಕೆಗಳೇನು, ದೇಶದ ಮೂಲೆ ಮೂಲೆಗಳಿಂದ ದೆಹಲಿಗೆ ತಲುಪ್ತಾ ಇರುವ ಯುವಕರು ಹೇಳ್ತಾ ಇರೋದಾದ್ರೂ ಏನು, ಮೋದಿ ಸರ್ಕಾರಕ್ಕೆ ಶುರುವಾಯ್ತಾ ನಡುಕ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಯುವ ಜನತೆ ಮತ್ತು ವಿದ್ಯಾರ್ಥಿ ಸಮೂಹವು ರಾಜಕೀಯ ಮತ್ತು ಶೈಕ್ಷಣಿಕ ವ್ಯವಸ್ಥೆಯ ವಿರುದ್ಧ ಅತ್ಯಂತ ಬೃಹತ್ ಮಟ್ಟದ ಆಕ್ರೋಶವನ್ನ ಹೊರಹಾಕುತ್ತಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರೀಕೃತವಾಗಿರುವ ಈ ಪ್ರತಿಭಟನೆಯು ಕೇವಲ ಒಂದು ತಾತ್ಕಾಲಿಕ ಅಸಮಾಧಾನವಾಗಿ ಉಳಿಯದೆ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ರಾಷ್ಟ್ರ ರಾಜಧಾನಿಗೆ ಧಾವಿಸುವ ಮೂಲಕ ಬೃಹತ್ ಜನಾಂದೋಲನವಾಗಿ ರೂಪಾಂತರಗೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರಾಜೀನಾಮೆಗೆ ಒತ್ತಾಯಿಸಿ ದೇಶದ ಯುವ ಜನತೆ ದೆಹಲಿಯತ್ತ ಮುಖ ಮಾಡ್ತಾ ಇರುವುದು ಭಾರತದ ಶೈಕ್ಷಣಿಕ ಮತ್ತು ಸಾಮಾಜಿಕ ವಲಯದಲ್ಲಿ ತೀವ್ರ ತಲ್ಲಣವನ್ನ ಸೃಷ್ಟಿಸಿದೆ. ಸ್ನೇಹಿತರೆ, ಈ ದೇಶವ್ಯಾಪಿ ಯುವ ಆಂದೋಲನದ ಉಗಮದ ಹಿಂದೆ ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ಮತ್ತು ಉನ್ನತ ರಾಜಕೀಯ ವಲಯದಿಂದ ಯುವ ಜನತೆಯ ಮೇಲಾದ ರಾಜಕೀಯ ನಿಂದನೆ ಪ್ರಮುಖ ಕಾರಣಗಳಾಗಿವೆ. 2026 ಮೇ ತಿಂಗಳಿನಲ್ಲಿ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಸಿಬಿಎಸ್ಇ ಆನ್ ಸ್ಕ್ರೀನ್ ಮಾರ್ಕಿಂಗ್ ಮೌಲ್ಯಮಾಪನದ ಅಕ್ರಮಗಳು ಜಗಜ್ಜಾಹೀರಾದವು. ದೇಶದ ಅತ್ಯಂತ ಕಠಿಣ ಪರೀಕ್ಷೆಗಳಿಗಾಗಿ ದಿನನಿತ್ಯ ಗಂಟೆಗಳ ಕಾಲ ಸತತವಾಗಿ ಶ್ರಮಿಸುವ ಲಕ್ಷಾಂತರ ಕೋಟ್ಯಾಂತರ ಮಧ್ಯಮ ಮತ್ತು ಬಡವರ್ಗದ ವಿದ್ಯಾರ್ಥಿಗಳ ಭವಿಷ್ಯವು ಈ ಭ್ರಷ್ಟಾಚಾರದಿಂದಾಗಿ ಕತ್ತಲಾಗ್ತಾ ಇದೆ. ಪರೀಕ್ಷೆಗಳ ರದ್ದು ಮತ್ತು ಅನಿಶ್ಚಿತತೆಯಿಂದ ಉಂಟಾದ ತೀವ್ರ ಮಾನಸಿಕ ಒತ್ತಡವನ್ನ ತಡೆದುಕೊಳ್ಳಲಾರದೆ ಕೇವಲ 2 ತಿಂಗಳ ಅವಧಿಯಲ್ಲಿ ಕನಿಷ್ಠ ಅಂದ್ರೂ 23 ವಿದ್ಯಾರ್ಥಿಗಳು ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಇದು ದೇಶದ ವಿದ್ಯಾರ್ಥಿ ಸಮೂಹದಲ್ಲಿ ತೀವ್ರ ಆಕ್ರೋಶವನ್ನ ಹುಟ್ಟುಹಾಕಿದೆ. ಪರೀಕ್ಷಾ ಅಕ್ರಮಗಳ ನಡುವೆಯೇ 2026 ಮೇ 15ರಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನ್ಯಾಯಾಲಯದ ವಿಚಾರಣೆಯೊಂದರಲ್ಲಿ ದೇಶದ ನಿರುದ್ಯೋಗಿ ಯುವಕರು ಮತ್ತು ಸಾಮಾಜಿಕ ಕಾರ್ಯಕರ್ತರನ್ನು ಜಿರಳೆಗಳು ಮತ್ತು ಪರಾವಲಂಬಿಗಳು ಎಂದು ಕರೆದರು. ಈ ಹೇಳಿಕೆಯು ಯುವ ಸಮುದಾಯದಲ್ಲಿ ತೀವ್ರ ಸ್ವಾಭಿಮಾನದ ಧಕ್ಕೆಯನ್ನ ಉಂಟು ಮಾಡಿತು. ಇದಕ್ಕೆ ಪ್ರತಿಯಾಗಿ ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಸಿಜೆಪಿ ಎಂಬ ಆಂದೋಲನವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆರಂಭಿಸಿದ್ರು. ನ್ಯಾಯಮೂರ್ತಿಗಳು ನೀಡಿದ ನಿಂದನೆಯನ್ನೇ ತಮ್ಮ ಅಸ್ಮಿತೆಯ ಸಂಕೇತವಾಗಿ ಬಳಸಿಕೊಂಡು ಈ ಆಂದೋಲನವು ಕೆಲವು ದಿನಗಳಲ್ಲಿ ದೊಡ್ಡ ಆಂದೋಲನವಾಗಿ ಲಕ್ಷ ಫಾಲೋವರ್ಸ್ಗಳನ್ನು ಗಳಿಸುವ ಮೂಲಕ ಭಾರತದ ಅತಿ ದೊಡ್ಡ ಆನ್ಲೈನ್ ಯುವ ಸಂಘಟನೆಯಾಗಿ ಹೊರಹೊಮ್ಮಿತು. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ದೆಹಲಿಯಲ್ಲಿ ನಡೀತಾ ಇರುವ ಈ ಪ್ರತಿಭಟನೆಗೆ ಕೇವಲ ಸ್ಥಳೀಯ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ದೇಶದ ನಾನಾ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಧಾವಿಸ್ತಾ ಇದ್ದಾರೆ. ಪಶ್ಚಿಮ, ದಕ್ಷಿಣ ಮತ್ತು ಉತ್ತರ ಭಾರತದ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಿಂದ ವಿದ್ಯಾರ್ಥಿಗಳು ವ್ಯವಸ್ಥಿತವಾಗಿ ಸಂಘಟಿತರಾಗ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್ ಮತ್ತು ನ್ಯೂ ಸ್ಟೂಡೆಂಟ್ಸ್ ಅಂಡ್ ಯೂತ್ಸ್ ಫೆಡರೇಷನ್ ನೇತೃತ್ವದಲ್ಲಿ ಬೃಹತ್ ವಿದ್ಯಾರ್ಥಿ ಸಮೂಹವು ದೆಹಲಿಗೆ ಪ್ರಯಾಣ ಬೆಳೆಸಿ ದೆಹಲಿಯ ಜಂತರ್ ಮಂತರ್ ತಲುಪ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಕರ್ನಾಟಕದಲ್ಲಿ ಈ ಚಳುವಳಿಯು ಅತ್ಯಂತ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದ್ದು ರಾಜ್ಯದ ಪರೀಕ್ಷಾ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಕೆಪಿವೈಸಿಸಿ ನೇತೃತ್ವದಲ್ಲಿ ಆರಂಭಗೊಂಡಿರುವ ಅಭಿಯಾನವು ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದೆ. ವಿದ್ಯಾರ್ಥಿಗಳು ಕೇಂದ್ರದ ನೀಟ್ ವ್ಯವಸ್ಥೆಯು ಕೇವಲ ಶ್ರೀಮಂತ ಮತ್ತು ತರಬೇತಿ ಕೇಂದ್ರಗಳಿಗೆ ಹೋಗಬಲ್ಲ ವಿದ್ಯಾರ್ಥಿಗಳಿಗೆ ಪೂರಕವಾಗಿದೆ ಎಂದು ಆರೋಪಿಸ್ತಾ ಇದ್ದಾರೆ. ಸ್ನೇಹಿತರೆ, ದೆಹಲಿಯ ಜಂತರ್ ಮಂತರ್ ಸದ್ಯ ದೇಶದ ಯುವ ಆಕ್ರೋಶದ ಮಹಾನ್ ಯುದ್ಧ ಭೂಮಿಯಾಗಿದೆ. 2026 ಜೂನ್ 28ರಂದು ಲಡಾಖ್ನ ಹೆಸರಾಂತ ಪರಿಸರವಾದಿ ಮತ್ತು ಶಿಕ್ಷಣ ಸುಧಾರಕ ಸೋನಂ ವಾಂಗ್ಚುಕ್ ಅವರು ಈ ಪ್ರತಿಭಟನೆಗೆ ಧುಮುಕಿದ ನಂತರ ಚಳುವಳಿಯ ತೀವ್ರತೆ 100% ಹೆಚ್ಚಾಯಿತು. ವಾಂಗ್ಚುಕ್ ಅವರು ಜಂತರ್ ಮಂತರ್ನ ಕಠಿಣ ಹವಾಮಾನದಲ್ಲಿ ತೀವ್ರ ಬಿಸಿಲು ಮತ್ತು ಮಳೆಯ ನಡುವೆಯೂ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ರು. ಇವರೊಂದಿಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು
ಹಾಗೆ ವಿದ್ಯಾರ್ಥಿ ಮುಖಂಡರು ಕೂಡ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದರು. ಪ್ರತಿಭಟನಾಕಾರರನ್ನ ಹತ್ತಿಕ್ಕಲು ದೆಹಲಿ ಪೊಲೀಸ್ ಇಲಾಖೆಯು ಅತ್ಯಂತ ಕಠಿಣವಾದ ನಿಗಾ ವ್ಯವಸ್ಥೆಯನ್ನ ಜಾರಿಗೆ ತಂದಿತ್ತು. ಜಂತರ್ ಮಂತರ್ನಲ್ಲಿ ಕಾಯಂ ಕಣ್ಗಾವಲು ಗೋಪುರವನ್ನ ಸ್ಥಾಪಿಸಿ ಪ್ರತಿಭಟನಾಕಾರರ ವ್ಯವಸ್ಥಿತ ಫೋಟೋ ಮತ್ತು ವಿಡಿಯೋಗ್ರಫಿ ಮಾಡುವುದನ್ನು ವಿರೋಧಿಸಿ ಜೆಎನ್ಯು ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ದೆಹಲಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ದಾಖಲಿಸಿದರು. ಇನ್ನು ಸ್ನೇಹಿತರೆ, ಜುಲೈ 18ರ ಮುಂಜಾನೆ ಜಂತರ್ ಮಂತರ್ ಪ್ರತಿಭಟನೆಯ ಇತಿಹಾಸದಲ್ಲಿ ಅತ್ಯಂತ ಹಿಂಸಾತ್ಮಕ ದಿನವಾಗಿ ದಾಖಲಾಯಿತು. ದೆಹಲಿ ಪೊಲೀಸ್ ಕಮಿಷನರ್ ಆಗಿ ಅನುರಾಗ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಮರುದಿನವೇ ಮುಂಜಾನೆ 7 ಗಂಟೆಗೆ ಅಂದ್ರೆ ಬೆಳಗ್ಗೆ 7 ಗಂಟೆಗೆ ನಾಗರಿಕ ಉಡುಪಿನಲ್ಲಿದ್ದ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿ ಜಂತರ್ ಮಂತರ್ನ ಪ್ರತಿಭಟನಾ ವೇದಿಕೆಗೆ ನುಗ್ಗಿದ್ರು. ಹೈಕೋರ್ಟ್ ಆದೇಶ ಹಾಗೂ ವೈದ್ಯಕೀಯ ತುರ್ತು ಸ್ಥಿತಿಯ ನೆಪಹೊಡ್ಡಿ ಪೊಲೀಸರು ಸೋನಂ ವಾಂಗ್ಚುಕ್ ಅವರನ್ನ ಬಿಳಿ ಬಟ್ಟೆಯಿಂದ ಸುತ್ತುವರೆದು ಬಲವಂತವಾಗಿ ಆಸ್ಪತ್ರೆಗೆ ಸಾಗಿಸಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ನಾಯಕರನ್ನ ರಕ್ಷಿಸಲು ಮಾನವ ಸರಪಳಿಯನ್ನ ನಿರ್ಮಿಸಿದಾಗ ಪೊಲೀಸರು ತೀವ್ರವಾದ ಬಲ ಪ್ರಯೋಗ ಅಂದ್ರೆ ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಯಿತು. ಇದೇ ವೇಳೆ ಸಿಜೆಪಿಯ ಸ್ಥಾಪಕ ಅಭಿಜಿತ್ ತಂಗಿದ್ದಂತಹ ನಿವಾಸವನ್ನ ಪೊಲೀಸರು ಸುತ್ತುವರೆದ್ರು. ಇವರ ಮೇಲೆ ಹಲ್ಲೆಯನ್ನ ನಡೆಸಿ ವಶಕ್ಕೆ ಪಡೆದ್ರು. ನಂತರ ಬಿಡುಗಡೆಯಾದ ಅಭಿಜಿತ್ ಜಂತರ್ ಮಂತರ್ ತಲುಪಿ ತಾವೇ ಸ್ವತಃ ಉಪವಾಸ ಸತ್ಯಾಗ್ರಹವನ್ನ ಘೋಷಿಸಿದ್ರು. ಜಂತರ್ ಮಂತರ್ನಲ್ಲಿ ಅಭಿಜಿತ್ ಭಾಷಣ ಮಾಡುತ್ತಿದ್ದಾಗ ಅವರ ಮೇಲೆ ಮಸಿಯನ್ನ ಎರಚಿ ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನಗಳು ಕೂಡ ನಡೆದವು. ಇನ್ನು ಸ್ನೇಹಿತರೆ, ದೆಹಲಿಯಲ್ಲಿ ನಡೀತಾ ಇರುವ ಈ ವಿದ್ಯಾರ್ಥಿ ಚಳುವಳಿಯು ಕೇವಲ ತಾತ್ಕಾಲಿಕ ಅಸಮಾಧಾನದ ಸಂಕೇತವಾಗಿ ಉಳಿದಿಲ್ಲ. ಇದು ಭಾರತೀಯ ಸಮಾಜ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಮಡುಗಟ್ಟಿರುವ ಆಳವಾದ ರಚನಾತ್ಮಕ ಬಿಕ್ಕಟ್ಟುಗಳನ್ನು ಬಹಿರಂಗಪಡಿಸಿದೆ. ಸ್ನೇಹಿತರೆ, ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯು ಇಂದು ಸಂಪೂರ್ಣವಾಗಿ ಬಂಡವಾಳಶಾಹಿ ಮತ್ತು ಕೋಚಿಂಗ್ ಇಲಾಖೆಗಳ ವಾಣಿಜ್ಯ ಹಿತಾಸಕ್ತಿಗಳ ಅಧೀನದಲ್ಲಿದೆ. ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ತರಬೇತಿ ನೀಡಲು ಸಾಧ್ಯವಾಗದಿರುವುದು ರಾಜಕೀಯ ಅಸಮಾನತೆಯನ್ನು ಸೃಷ್ಟಿಸಿದೆ. ನೀಟ್ನಂತಹ ರಾಷ್ಟ್ರೀಯ ಪರೀಕ್ಷೆಗಳು ಪದೇ ಪದೇ ಹಗರಣಗಳಿಗೆ ತುತ್ತಾಗ್ತಾ ಇರುವುದು ದೇಶದ ಯುವ ಜನತೆಯಲ್ಲಿ ತೀವ್ರ ಅಸ್ತಿತ್ವದ ಬಿಕ್ಕಟ್ಟುಗಳನ್ನ ಉಂಟು ಮಾಡಿದೆ. ಈ ವ್ಯವಸ್ಥಿತ ವೈಫಲ್ಯದಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕನಸುಗಳನ್ನ ಕಳೆದುಕೊಂಡು ತೀವ್ರ ಖಿನ್ನತೆಗೆ ಒಳಗಾಗಿದ್ದಾರೆ. ಇನ್ನು ಸ್ನೇಹಿತರೆ, ಯುವಜನರು ಅಥವಾ ವಿದ್ಯಾರ್ಥಿಗಳು ಕೇವಲ ಶಿಕ್ಷಣ ಸಚಿವಾಲಯದ ವಿರುದ್ಧವಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಹೇಳಿಕೆಗಳು ಹಾಗೆ ಮಾಧ್ಯಮಗಳ ವಿರುದ್ಧ ಹಾಗೆ ಪೊಲೀಸರ ದಮನಕಾರಿ ಧೋರಣೆಯ ವಿರುದ್ಧವೂ ಧ್ವನಿ ಎತ್ತುತ್ತಿದ್ದಾರೆ. ದೇಶದ ಪ್ರಜಾಪ್ರಭುತ್ವದ ಅತ್ಯುನ್ನತ ಸಂಸ್ಥೆಗಳು ಯುವ ಜನತೆಯ ನೋವಿಗೆ ಸ್ಪಂದಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿವೆ ಎಂಬ ಭಾವನೆ ಆಳವಾಗಿ ಬೇರೂರಿದೆ. ಈ ರಾಜಕೀಯ ವಿಶ್ವಾಸಾರ್ಹತೆಯ ಕುಸಿತವೇ ಇವತ್ತು ವಿದ್ಯಾರ್ಥಿಗಳು, ಯುವ ಜನತೆ ಬೀದಿಗಿಳಿದು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಕಾರಣವಾಗಿದೆ. ಒಂದು ಕಡೆ ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇನ್ನೂ ಕೆಲವರು ಭಕ್ತರು, ಅಂಧ ಭಕ್ತರು ಹಾಗೆ ಓದು ಬರಹ ಇಲ್ಲದಂತಹ ಅನ್ಎಜುಕೇಟೆಡ್ಗಳು ಇದನ್ನು ಕೂಡ ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಯಾವ ಹಂತವನ್ನ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್